ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವೈದ್ಯಕೀಯ ಲೋಕದಲ್ಲಿ ತುಂಬ ಪ್ರಮುಖವಾಗಿ ಬಳಸುವಂಥ ಒಂದು ಇಂಜೆಕ್ಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಇಂಜೆಕ್ಷನ್ ಬಂದುಬಿಟ್ಟು ನಿಮಗೆ ಓರೋಫೋರ್ FCM 500 mg ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ತದ ಕೊರತೆ ಉಂಟಾಗ್ತಿತ್ತು ಅಥವಾ ಒಂದು ಎನಿಮಿಯಾ ಆಗ್ತಿತ್ತು. ಆದಾಗ ಏನು ಮಾಡ್ತಾರೆ ಅಂದರೆ ಮಾತ್ರೆಗಳನ್ನು ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಹಾಗಾದರೆ ಈ ಒಂದು ಇಂಜೆಕ್ಷನ್ನ ಯಾಕೆ ಎದಕ್ಕೆ ಕೊಡ್ತಾರೆ, ಯಾವುದಕ್ಕೆಲ್ಲ ತೆಗೆದುಕೊಳ್ತಾರೆ ಮತ್ತು ಏನೋ ಒಂದು ಸೈಡ್ ಎಫೆಕ್ಟನ್ನು ಮತ್ತು ಯಾರೆಲ್ಲ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬಾರ್ದು ಅನ್ನೋದನ್ನು ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ಓರೋಫೋರ್ FCM ಅನ್ನುವಂಥ ಕಂಪ್ನಿ ತಯಾರು ಮಾಡಿರ್ತಕ್ಕಂಥ ಬಂದುಬಿಟ್ಟು MQR ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್ ಮತ್ತು ಮಾಲಿಕ್ಯೂಲ್ ನೇಮ್ ಅಂತ ನೋಡಿದ್ರೆ ಫೆರಿಕ್ ಕಾರ್ಬಾಕ್ಸಿ ಮಾಲ್ಟೋಸ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಇದರಲ್ಲಿ ಇರುತ್ತೆ. ಇದೇನು ಅನ್ನೋದು ಅಂತಂದರೆ ಇದು ಐರನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕರೀತಾರೆ. ಅಂತಂದರೆ ಐರನ್ ಏನಾದರೂ ಕಮ್ಮಿ ಆಗ್ತದೆ ಈ ಒಂದು ಮೆಡಿಸಿನನ್ನು ಕೊಡ್ತಾರೆ. ಇದು ಏನಾಗುತ್ತೆ ಅಂದರೆ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನೇ ಮಾಡುತ್ತೆ, ಹೆಚ್ಚಿಗೆ ಮಾಡುತ್ತೆ. ಅದ್ರ ಜೊತೆಗೆ ಹಿಮೋಗ್ಲೋಬಿನನ್ನು ತಯಾರಾಗಲು ಈ ಕಬ್ಬಿನ ಅಂಶ ತುಂಬ ಮುಖ್ಯವಾಗಿರುತ್ತೆ. ದೇಹದಲ್ಲಿ ಐರನ್ ಕೊರತೆಯಾದಾಗ ಏನು ಮಾಡ್ತಾರೆ ಈ ಒಂದು ಇಂಜೆಕ್ಷನನ್ನು ಬಳಸಲಾಗ್ತದೆ. ಈ ಏನು ದೇಹದಲ್ಲಿ ಐರನ್ ಕಡಿಮೆ ಆದಾಗ ಮತ್ತು ಕಬ್ಬಿನ ಅಂಶ ಕಡಿಮೆ ಆದಾಗ ಇದಕ್ಕೇನಂತಾರೆ ಎನಿಮಿಯಾ ಅಂತ ಕರೀತಾರೆ. ಅವಾಗ ಏನು ಮಾಡ್ತಾರೆ ಈ ಒಂದು ಇಂಜೆಕ್ಷನನ್ನು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಮಾತ್ರೆಗಳಿಂತ ಇಂಜೆಕ್ಷನ್ ಯಾಕೆ ಬೆಸ್ಟ್ ಅಂತ ನೋಡೋದಾದ್ರೆ ಮಾತ್ರೆಗಳನ್ನು ಕೊಡ್ತಾರೆ. ಅದು ಮಾತ್ರೆ ಕೊಡೋಕ್ಕಿಂತ ಇಂಜೆಕ್ಷನ್ ಯಾವ ರೀತಿ ಬೆಸ್ಟ್ ಅಂತ ಹೇಳ್ತಾರೆ. ಫಾಸ್ಟ್ ರಿಕವರಿ ಆಗುತ್ತೆ ಸ್ನೇಹಿತರೆ. ಫಾಸ್ಟ್ ರಿಕವರಿ ಅಂತಂದರೆ ಮಾತ್ರೆಗಳನ್ನ ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಅದು ಹೊಟ್ಟೆಗೆ ಹೋಗಿ ಜೀರ್ಣವಾಗಿ ರಕ್ತಕ್ಕೆ ಸೇರಲು ಸಮಯ ಬೇಕಾಗ್ತದೆ. ಅದರಿಂದ ಏನಾಗುತ್ತೆ ಏನು ಮಾಡ್ತಾರೆ ಈ ಒಂದು ನಿಮಗೆ ಅದು ಐರನ್ ಮಟ್ಟ ಹೆಚ್ಚಾಗಲಿಕ್ಕೆ ಟ್ಯಾಬ್ಲೆಟಿಂದ 1 ವಾರ ಬೇಕಾಗ್ತದೆ. ಆದರೆ ಈ ಒಂದು ಇಂಜೆಕ್ಷನ್ ನೇರವಾಗಿ ಏನು ಮಾಡುತ್ತಾ IV ಇನ್ಫ್ಯೂಷನ್ ಮೂಲಕ ಏನು ಮಾಡ್ತಾರಪ್ಪ ಅದು ರಕ್ತನಾಳಕ್ಕೆ ಕೊಡ್ತಾರಲ್ಲ, ಅದರಿಂದ ಏನಾಗುತ್ತೆ ತಕ್ಷಣ ಏನು ಮಾಡುತ್ತೆ ಈ ಒಂದು ಐರನ್ ಏನು ಮಾಡುತ್ತೆ ಬೇಗ ಹೆಚ್ಚಿಗೆ ಆಗ್ತದೆ. ಮತ್ತು ಮಾತ್ರೆಗಳ ಅಡ್ಡ ಪರಿಣಾಮ, ಕೆಲವೊಬ್ಬರಿಗೆ ಮಾತ್ರೆಗಳ ತೆಗೆದುಕೊಳ್ಳೋದ್ರಿಂದ ಸಮಸ್ಯೆಗಳು ಅಂದರೆ ಅಡ್ಡ ಸೈಡ್ ಎಫೆಕ್ಟ್ಗಳಾಗ್ತವೆ. ಏನಾಗುತ್ತೆ ಅಂತಂದ್ರೆ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಹೊಟ್ಟೆ ನೋವು, ವಾಂತಿ, ಕಾನ್ಸ್ಟಿಪೇಷನ್ ಇವೆಲ್ಲ ಪ್ರಾಬ್ಲಮ್ ಇರ್ತವೆ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಇಂಜೆಕ್ಷನನ್ನು ಕೊಡ್ತಾರೆ. ಮತ್ತು ಅರ್ಜೆಂಟ್ ಸಿಚುವೇಶನ್ ಅಂತಂದರೆ ತುಂಬ ತುರ್ತು ಸಂದರ್ಭ ಬೇಗ ಬೇಕಾಗ್ತದೆ ಅಂತಂದರೆ ನಮಗೆ ಐರನ್ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಗೆ ಆಗಬೇಕಾಗ್ತದೆ. ಅಂತಂದ್ರೆ ಗರ್ಭಿಣಿಯರಿಗೆ ಹೆರಿಗೆ ಹತ್ತಿರ ಅಂದರೆ ಪ್ರೆಗ್ನೆಂಟ್ ಟೈಮ್ ಅಥವಾ ಪ್ರೆಗ್ನೆಂಟ್ ಟೈಮ್ ನಿಯರ್ ಇರುವಾಗ ಪ್ರೆಗ್ನೆನ್ಸಿ ಇರುವಾಗ ಏನಾಗುತ್ತೆ ಅಂತಂದರೆ ಒಂದು ದೊಡ್ಡ ಸರ್ಜರಿ ಆಗಬೇಕಾಗಿರುತ್ತೆ. ಅವಾಗ ಏನು ಮಾಡ್ಬೇಕು ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಇಂಜೆಕ್ಷನ್ ನೀಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬೇಗ ಏನಾಗುತ್ತೆ ಆ ಒಂದು ಹಿಮೋಗ್ಲೋಬಿನ್ ಕಂಟೆಂಟ್ ಐರನ್ ಕಂಟೆಂಟ್ ಅನ್ನೋದು ಬೇಗ ಡೆವಲಪ್ ಬರುತ್ತೆ ಅನ್ನುವಂಥದ್ದು. ಮತ್ತು ಇದನ್ನು ಹೇಗೆ ನೀಡಲಾಗ್ತದೆ ಅಂತ ನೋಡೋದಾಸ್ತಿದ್ರೆ ಇದನ್ನು ಈ ಇಂಜೆಕ್ಷನ್ ಅಂತ ಯಾವುದೇ ರೀತಿ ನೀವು ಸೆಲ್ಫ್ ಮೆಡಿಕೇಷನ್ ಅದು ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ನ ನೀವಾಗಲೇ ಮೆಡಿಕಲ್ ಶಾಪಿಗೆ ಹೋಗಿ ಈ ಒಂದು ಇಂಜೆಕ್ಷನ್ನ ತೆಗೆದುಕೊಂಡು ಚುಚ್ಚೋ ಹಾಗಿಲ್ಲ. ಇದನ್ನು ಕೇವಲ ಆಸ್ಪತ್ರೆ ಅಥವಾ ಕ್ಲಿನಿಕ್ಕಲ್ಲಿ ಅಥವಾ ನರ್ಸ್ ಅಥವಾ ಡಾಕ್ಟ್ರ್ ಒಂದು ಮೇಲ್ವಿಚಾರಣೆ ಅಲ್ಲೇ ನಡಿಬೇಕಾಗತ್ತೆ. ಈ ಒಂದು ಇಂಜೆಕ್ಷನ್ ನೀಡಬೇಕಾಗತ್ತೆ. ಇದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ನೇರವಾಗಿ ಒಂದು IV ಮುಖಾಂತರ ನಾಳಕ್ಕೆ ಏನು ಮಾಡ್ತಾರಪ್ಪ ಡ್ರಿಪ್ ಮೂಲಕ ನಿಧಾನವಾಗಿ ಇಂಜೆಕ್ಷನನ್ನು ಮಾಡಲಾಗ್ತದೆ. ಇಂಜೆಕ್ಷನ್ ನೀಡಿದ ನಂತರ ಒಂದು 30 ನಿಮಿಷಗಳ ಕಾಲ ಆಸ್ಪತ್ರೆಯಲ್ಲಿ ಏನು ಮಾಡಬೇಕಂತ ನೀವು ಉಳಿಬೇಕಾಗತ್ತೆ. ಅಂದರೆ ವೈದ್ಯರು ಅವಾಗ ಗಮನವನ್ನು ಗಮನಿಸ್ತಾರೆ ನಿಮ್ಮನ್ನು. ಏಕೆಂದರೆ ಏನಾದರೂ ಒಂದು ಅಲರ್ಜಿ ರಿಯಾಕ್ಷನ್ ಆಗ್ಬೋದು ಸಾಧ್ಯತೆ ಇರೋದರಿಂದ ಏನು ಮಾಡ್ತಾರೆ ಈ ಒಂದು ಮೆಡಿಸಿನ್ ಕೊಟ್ಟಾದ್ಮೇಲೆ ಒಂದು 1/2 hour ವೇಟ್ ಮಾಡಂತ
ಹೇಳ್ತಾರೆ. ಮತ್ತು ಇದರ ಡೋಸೇಜ್ ಬಂದುಬಿಟ್ಟು ಕಂಪ್ಲೀಟಾಗಿ ಅಡ್ವೈಸರ್ ಬೈ ದ ಡಾಕ್ಟ್ರ್ ಸಲಹೆ ಮೇರೆಗೆ ಏನು ಮಾಡಬೇಕು, ಈ ಒಂದು ಮೆಡಿಸಿನನ್ನು ಕೊಡಬೇಕಾಗತ್ತೆ. ಡೋಸ್ ಮತ್ತು ಡೋಸೇಜ್ ಅದು ಪೇಷಂಟ್ ಕಂಡೀಷನ್ ಮೇಲೆ ಹೋಗ್ತಾ ಇರುತ್ತೆ. ಯಾವುದೇ ಮೆಡಿಸಿನನ್ನು ಲಾಂಗ್ ಟರ್ಮನ್ನು ಯೂಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಮತ್ತು ಈ ಒಂದು ಇಂಜೆಕ್ಷನ್ನ ತೆಗೆದುಕೊಂಡು ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಅಂತ ನೋಡಿದ್ರೆ, ಕೆಲವರಲ್ಲಿ ತಾತ್ಕಾಲಿಕವಾಗಿರುತ್ತೆ ಈ ಒಂದು ಸೈಡ್ ಎಫೆಕ್ಟ್ ಅಂತ ನೋಡಿದ್ರೆ. ವಾಂತಿ ಅಥವಾ ವಾಕರಿಕೆ ಅನ್ನಿಸ್ತದೆ, ಮತ್ತು ಇಂಜೆಕ್ಷನ್ ಹಿಡಿದ ಒಂದು ಜಾಗದಲ್ಲಿ ಸ್ವಲ್ಪ ನೋವು ಮತ್ತು ಪೇನ್ ಆಗ್ತಿರ್ತದೆ, ಮತ್ತು ಡಿಸಿನೆಸ್ ಅಥವಾ ತಲೆನೋವು ಬರುವಂಥದ್ದು ಇರುತ್ತೆ. ಮತ್ತು ತಾತ್ಕಾಲಿಕವಾಗಿ ಏನಾಗ್ತದೆ, ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಸ್ವಲ್ಪ ಸಮಯದಲ್ಲಿ ಏನಾಗುತ್ತವೆ, ಸರಿ ಹೋಗ್ತವೆ. ಒಂದು ವೇಳೆ ನಿಮಗೇನಾದರೂ ತೊಂದರೆ ಜಾಸ್ತಿ ಅನಿಸಿದರೆ ತಕ್ಷಣ ಏನು ಮಾಡಿರಿ, ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.